ಹರಿ ಕೃಷ್ಣ ಪ್ರಿಯ ಭಕ್ತರೇ, ಇಂದು ನಾವು ಕೇಳಲಿರುವ ಪಾಶಾಂಕುಶ ಏಕಾದಶಿಯ ಮಹಿಮೆ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಭಗವಾನ್ ವಿಷ್ಣು ಭಕ್ತರ ಜೀವನವನ್ನೇ ಬದಲಾಯಿಸುತ್ತಾನೆ. ಪಾಶಾಂಕುಶ ಎಂದರೆ ಪಾಶ ಪಾಪಬಂಧನ ಕತ್ತರಿಸುವುದು ಮತ್ತು ಅಂಕುಶ ಧರ್ಮದ ಮಾರ್ಗಕ್ಕೆ ಎಳೆಯುವುದಾಗಿದೆ. ಹರಿಯ ಕೃಪೆಯಿಂದ ನಾವು ಮಾಡಿದ ತಪ್ಪುಗಳನ್ನು ಪಾಪಗಳು ಎಲ್ಲವೂ ಕರಗಿ ಹೋಗುತ್ತವೆ. ಇದರಿಂದ 6 ಪ್ರಮುಖ ಫಲಗಳಿವೆ. ಮೊದಲನೆಯದು ಪಾಪ ಮುಕ್ತಿ. ನಮ್ಮ ದೈನಂದಿನ ಜೀವನದಲ್ಲಿ ತಿಳಿಯದೆ ಹಲವು ತಪ್ಪುಗಳಾಗುತ್ತವೆ. ಈ ದಿನ ಭಕ್ತಿಯಿಂದ ಹರಿನಾಮ ಸ್ಮರಣೆ ಮಾಡಿದರೆ ಆ ಪಾಪಗಳನ್ನು ಕಳೆಯುತ್ತಾನೆ. ಐಶ್ವರ್ಯ, ಮನೆಯಲ್ಲಿಯೇ ಸಮೃದ್ಧಿ, ಧನ ಧಾನ್ಯ, ಶಾಂತಿ ಬರಲು ಈ ಉಪವಾಸ ಸಹಾಯ ಮಾಡುತ್ತದೆ. ಪಿತೃಗಳಿಗೆ ಶಾಂತಿ. ನಮ್ಮ ಪಿತೃಗಳು ನರಕದಲ್ಲಿದ್ದರೂ ಮೋಕ್ಷ ಪಡೆಯದೆ ವೈಕುಂಠಕ್ಕೆ ಸೇರುತ್ತಾರೆ. ಭಯ ದೂರ. ನಾವು ಭಯ, ಕಷ್ಟ, ಸಂಕಟಗಳೆಂದು ಬಳಲುತ್ತಿದ್ದರೂ ಹರಿ ಕಾಪಾಡುತ್ತಾನೆ. ಮನಸ್ಸಿನ ಇಚ್ಛೆ ತೃಪ್ತಿ. ಎಲ್ಲರಿಗೂ ಯಾವುದೋ ಒಂದು ಆಸೆ ಇರುತ್ತದೆ. ಆ ಮನೋವಾಂಛೆಯನ್ನು ಹರಿ ಪೂರೈಸುತ್ತಾನೆ. ಭಗವಂತನ ಪ್ರಾಪ್ತಿ. ಇಂದು ಎಲ್ಲಕ್ಕಿಂತ ದೊಡ್ಡ ಫಲ ಹರಿ ದರ್ಶನ ಸೇವೆ, ಶಾಶ್ವತ ಮೋಕ್ಷ. ವಿಶೇಷತೆ, ಈ ದಿನ ಒಂದು ತುಳಸಿ ದಳವನ್ನು ಅರ್ಪಿಸಿದರೂ 8 ಕೋಟಿ ಯಜ್ಞಗಳ ಫಲ ಸಿಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಆದ್ದರಿಂದ ಭಕ್ತರೇ, ಈ ಪಾಶಾಂಕುಶ ಏಕಾದಶಿಯ ದಿನ ನಾವು ಹರಿನಾಮ ಸ್ಮರಣೆ ಜಪ ಮಾಡೋಣ. ಉಪವಾಸ ಪಾಪದಿಂದ ಮುಕ್ತಿ ಪಡೆದು ಹರಿ ನಮ್ಮನ್ನು ಮೋಕ್ಷದ ದಾರಿಯ ಕಡೆಗೆ ಎಳೆಯುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು.